ಮೈಸೂರು ಸ್ಯಾಂಡಲ್ ಸೋಪ್ಗೆ ಬಹುಭಾಷಾ ನಟಿ ತಮನ್ನಾ ಭಾಟಿಯ ರಾಯಭಾರಿ. ಹಲವಾರು ಗೊಂದಲದ ನಡುವೆ ರಾಯಭಾರಿ ಪ್ರಚಾರ. ಎಸ್, ಕರ್ನಾಟಕದ ಹೆಮ್ಮೆ, ಹಲವಾರು ವರ್ಷಗಳ ಇತಿಹಾಸ ಇರುವ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಹುಡುಕಾಟ ಶುರುವಾಗಿ ಹಲವಾರು ದಿನಗಳೇ ಕಳೆದಿದೆ. ಮೊದಲು ಕನ್ನಡದಲ್ಲೇ ನಟಿಯರ ಹುಡುಕಾಟ ಶುರುವಾಗಿತ್ತು. ಕೆಲವರ ಮುಂದೆ ರಾಯಭಾರಿಯಾಗುವ ಆಫರ್ ಕೂಡ ಇಡಲಾಗಿತ್ತು. ಆದರೆ ಕೆಲವು ನಟಿಮಣಿಯರು ಈ ಆಫರ್ನ ತಿರಸ್ಕರಿಸಿದ್ರು. ಕೊನೆಗೆ ಬೇರೆ ಭಾಷೆಯ, ಬೇರೆ ಸಿನಿಮಾ ಇಂಡಸ್ಟ್ರಿಯ ನಟಿಯರ ಮೊರೆ ಹೋಗಿ ಕೊನೆಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರ ರಾಯಭಾರಿಯಾಗಿ ಆಯ್ಕೆಯಾಗಿದ್ದು ಮಿಲ್ಕಿ ಬ್ಯೂಟಿ ತಮನ್ನಾ. ಆದ್ರೆ ಈಗಲೂ ತಮನ್ನಾ ಆಯ್ಕೆಯಾದ ಬಗ್ಗೆ ಸಾರ್ವಜನಿಕರಲ್ಲಿ, ಕೆಲವು ರಾಜಕೀಯ ನಾಯಕರಲ್ಲೂ ಅಸಮಾಧಾನ ಇದೆ. ಕರ್ನಾಟಕದ ಐತಿಹಾಸಿಕ ಉತ್ಪನ್ನಗಳಿಗೆ ಕರ್ನಾಟಕದಲ್ಲಿ ಯಾವ ನಟಿಯರು ಸಿಗಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ತಮನ್ನಾಗೆ ಕೋಟಿ ಕೋಟಿ ಕೊಟ್ಟು ಕರ್ಕೊಂಡು ಬರುವ ಅಗತ್ಯ ಇರ್ಲಿಲ್ಲ ಅನ್ನೋ ವಿರೋಧ ಕೂಡ ಇದೆ. ಏನೇ ಆದ್ರೂ ಈಗ ಕರ್ನಾಟಕ ಸರ್ಕಾರ ತಮನ್ನಾರನ್ನ ಮೈಸೂರು ಸ್ಯಾಂಡಲ್ ಸೋಪ್ನ ಪ್ರಚಾರ ರಾಯಭಾರಿಯಾಗಿ ಆಯ್ಕೆ ಮಾಡಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಸೇರಿದಂತೆ ಇನ್ನೂ ಕೆಲವು ಉತ್ಪನ್ನಗಳಿಗೆ ತಮನ್ನಾ ಪ್ರಚಾರ ರಾಯಭಾರಿಯಾಗಿದ್ದಾರೆ. 2 ವರ್ಷಗಳ ಅವಧಿಗೆ ತಮನ್ನಾ ಅವರನ್ನ ಆಯ್ಕೆ ಮಾಡಿರೋದಾಗಿ ಸರ್ಕಾರ ತಿಳಿಸಿದೆ. ತಮನ್ನಾ ಭಾಟಿಯ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗೋಕೆ ಸರ್ಕಾರ 6.2 ಕೋಟಿ ಸಂಭಾವನೆ ನೀಡಿದೆ. ಇಷ್ಟೊಂದು ಸಂಭಾವನೆ ಕೊಟ್ಟು ಕರೆತರುವ ಅವಶ್ಯಕತೆ ಇತ್ತಾ ಅನ್ನುವ ಪ್ರಶ್ನೆಯು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಇನ್ನು ತಮನ್ನಾ ಭಾಟಿಯ ಟಾಲಿವುಡ್, ಬಾಲಿವುಡ್ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಮೈಸೂರು ಸ್ಯಾಂಡಲ್ನ ಉತ್ಪನ್ನಗಳಿಗೆ ತಮನ್ನಾ ಸೂಕ್ತ ರಾಯಭಾರಿ ಅಂತ ಸರ್ಕಾರ ನಿರ್ಧರಿಸಿದೆ.